ಕಬ್ಬು ಬೆಲೆ ನಿಗದಿಗಾಗಿ ರೈತರು ವಾರದಿಂದ ಪ್ರತಿಭಟನೆ ನಡೆಸುತ್ತಿದ್ದರು. ಸರ್ಕಾರ ಮಾತ್ರ ತಲೆಕೆಡಿಸಿಕೊಂಡಿರೋ ಹಾಗೆ ಕಾಣ್ತಿಲ್ಲ. ಇತ್ತ ರೈತರ ಸಮಸ್ಯೆ ಸಾಲ್ವ್ ಆಗುವಂತ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ನಾಮಕಾವಸ್ಥೆಗೆ ಬಂದಂತೆ ಕಾಣುತ್ತಿತ್ತು. ಹೀಗಾಗಿ ರೈತರು ಅವರಿಗೆ ಗೆರಾವ್ ಹಾಕೋಕು ಮುಂದಾಗಿದ್ರು. ಸದ್ಯಕ್ಕೆ ಪ್ರತಿಭಟನೆ ಯಾವ ಹಂತ ತಲುಪಿದೆ ಅನ್ನೋದರ ರಿಪೋರ್ಟ್ ನಿಮ್ಮ ಮುಂದೆ. ಗುರ್ಲಾಪುರದಲ್ಲಿ ಕಟ್ಟೆಯೊಡೆದ ಅನ್ನದಾತರ ಕಿಚ್ಚು. ರಾಜ್ಯ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರಿಂದ ಡೆಡ್ಲೈನ್. ಎಚ್.ಕೆ. ಪಾಟೀಲ್ ಕಾರಿಗೆ ಅಡ್ಡ ಬಿದ್ದು ರೋಷಾವೇಶ. ರಾಜ್ಯ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಕಳೆದ 7 ದಿನಗಳಿಂದ ರಸ್ತೆ ಮೇಲೆ ಇರೋ ರೈತರ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಬೆಳಗ್ಗೆಯಿಂದಲೂ ರೈತರು ರಸ್ತೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ವಿಜಯೇಂದ್ರ ಕೂಡ ನಿನ್ನೆಯಿಂದ ಗುರ್ಲಾಪುರದಲ್ಲಿ ಅನ್ನದಾತರೊಂದಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ಕುಡಚಿ ಮಾಜಿ ಶಾಸಕ ಪಿ. ರಾಜೀವ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅನ್ನದಾತರಿಗೆ ಸಾಥ್ ನೀಡಿದ್ರು. ಕಳೆದ 7 ದಿನಗಳಿಂದ ಕಬ್ಬು ಬೆಳೆಗಾರರು ರೈತ ಸಂಘ ಹಸಿರು ಸೇನೆಯನ್ನು ಹೋರಾಟ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ನನಗೆ ಸಂತೋಷ ಇದೆ. ನಾನು ಕೂಡ ಬಂದು ನಮ್ಮೆಲ್ಲ ಪಕ್ಷದ ಮುಖಂಡರು ಬಂದು ಹೋರಾಟದಲ್ಲಿ ಭಾಗವಹಿಸಿ ಇದು ಇಡೀ ರಾಜ್ಯಾದ್ಯಂತ ಮಾಧ್ಯಮದ ಸ್ನೇಹಿತರು ಕೂಡ ಬೆಂಬಲ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಇವತ್ತು ಸಚಿವರನ್ನ 7 ದಿನಗಳ ನಂತರದಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೈತರ ಹೋರಾಟಕ್ಕೆ ಸಂದಂತ ಮೊದಲ ಜಯ ಅಂತೇಳಿ ನಾನು ಈ ಸಂದರ್ಭಕ್ಕೆ ಮತ್ತಷ್ಟು ಆಕ್ರೋಶ ಹೆಚ್ಚಾಯಿತು. ನಿಮ್ಮ ಭರವಸೆ ಎಲ್ಲ ಬೇಕಾಗಿಲ್ಲ, ಕೊಟ್ರೆ ಇಲ್ಲೇ ಪರಿಹಾರ ಕೊಡಿ, ಇಲ್ದಿದ್ರೆ 7ನೇ ತಾರೀಕು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಪರಿಹಾರಕ್ಕೆ ನಾಳೆ ರಾತ್ರಿ 8 ಗಂಟೆವರೆಗೂ ಮಾತ್ರ ಡೆಡ್ ಲೈನ್ ಎಂದು ವಾರ್ನಿಂಗ್ ಕೊಟ್ರು. ಇಷ್ಟಾಗ್ತಿದ್ದಂತೆ ಸ್ಥಳದಿಂದ ಎಚ್.ಕೆ. ಪಾಟೀಲ್ ಕಾಲ್ಕಿತ್ರು. 5 ವರ್ಷ ₹1 ಬಿಲ್ ಹೆಚ್ಚಿಗೆ ಮಾಡ್ತಾ ಇಲ್ಲ ಇವರು. ನೇಪಾಳದಲ್ಲಿ ಯಾವ ತರ ಮಿನಿಸ್ಟರ್ನ ಚರಂಡಿಯಲ್ಲಿ ಅಟ್ಟಾಡ್ಸ್ಕೊಂಡು ನೋಡಿದ್ರು, ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗೋದು ಬೇಡ. ಇನ್ನು ನಮ್ಮ ಕುರ್ಚಿ ಉಳಿಯಂಗಿಲ್ಲ, ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಒಂದ ದಾರಿಗೆ ಸುಂಕ ಇಲ್ಲ ಎಂದು ಹೋಗ್ತಿದ್ದ ಸಚಿವ ಪಾಟೀಲ್ ಕಾರಿಗೆ ರೈತರು ಅಡ್ಡ ಹಾಕಿದ್ರು. ರೈತರ ಎದುರು ಮುಜುಗರ ಅನುಭವಿಸಿದ ಸಚಿವರು ಮಾಧ್ಯಮದವರಿಗೂ ಮಾತನಾಡದೆ ಹೋಗ್ತಿದ್ರು. ಈ ವೇಳೆ ರೈತರು ಪರಿಹಾರ ಕೊಡಲೇಬೇಕು ಅಂತ ಸಚಿವರ ಕಾರಿನ ಎದುರು ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡಲು ಮುಂದಾದ್ರೂ ಕೇರ್ ಮಾಡದೆ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರ ಪರ ನಿಂತ ಗ್ಯಾರಂಟಿ ನ್ಯೂಸ್. ಹೋರಾಟ ಭೂಮಿಯಲ್ಲೇ ಗ್ರೌಂಡ್ ರಿಪೋರ್ಟ್. ಇನ್ನು ರೈತರ ಹೋರಾಟ ಶುರುವಾದಾಗಿನಿಂದ ನಿಮ್ಮ ಗ್ಯಾರಂಟಿ ಪ್ರತಿಕ್ಷಣವೂ ರೈತರ ಸಂಕಷ್ಟವನ್ನ ಆಲಿಸುತ್ತಾ ಸರ್ಕಾರಕ್ಕೆ ಚಾಟಿ ಬೀಸ್ತಿದೆ. ಸ್ವತಃ ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರವರೇ ಅಖಾಡಕ್ಕೆ ಇಳಿದಿದ್ದು ನಿಮ್ಮೊಂದಿಗೆ ಗ್ಯಾರಂಟಿ ನ್ಯೂಸ್ ಇದೆ ಎಂದು ಅನ್ನದಾತರನ್ನ ಮತ್ತಷ್ಟು ಹುರಿದುಂಬಿಸಿದೆ. ಸರ್ಕಾರ ಕೂಡಲೇ ರೈತರ ಸಮಸ್ಯೆಯನ್ನ ಬಗೆಹರಿಸಲೇಬೇಕು ಅಂತ ಗ್ಯಾರಂಟಿ ನ್ಯೂಸ್ ಕೂಡ ಪಟ್ಟು ಹಿಡಿದಿದೆ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಅತಿ ದೊಡ್ಡ ಉಗ್ರ ಪ್ರತಿಭಟನೆ ನಡೆಯುತ್ತೆ ಅಂತ. ಎಚ್.ಕೆ. ಪಾಟೀಲ್ ಅವರು ಗದಗಿಂದ ಅಷ್ಟು ದೂರ ಇಲ್ಲಿ ಮಠ ಬಂದಿದ್ದು ಕೇವಲ ಸಮಯ ಖರೀದಿ ಮಾಡೋದಕ್ಕೆ ಅಂತ. ನೋಡಿ, ನಾಳೆ ರಾತ್ರಿ 7 ಗಂಟೆ ನಿಮಗೆ ಡೆಡ್ ಲೈನ್. 8 ಗಂಟೆ ಒಳಗಡೆ ₹3,500 ಕೊಡಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ನಮ್ಮ ಹೋರಾಟವನ್ನ ಹಿಂಪಡಿತೀವಿ. ಒಟ್ನಲ್ಲಿ ಇಂದು ಕೂಡ ರೈತರು ಅಹೋರಾತ್ರಿ ಧರಣಿ ಮುಂದುವರೆಸಿದ್ದಾರೆ. ನಾಳೆ ರಾತ್ರಿ 8 ಗಂಟೆವರೆಗೂ ಸರ್ಕಾರಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಇಲ್ಲದಿದ್ರೆ ಹೋರಾಟ ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದ್ದಾರೆ. 7ನೇ ತಾರೀಕಿನಂದು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ಮುಂದಾಗಿದ್ದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಹೆಚ್ಚು ಕಬ್ಬು ಬೆಳೆಯುತ್ತಾರೋ ಆ ಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದೇ ವೇಳೆ ರಾಜ್ಯದ ಹೈವೇಗಳಲ್ಲಿ ಕೂತು ಪ್ರತಿಭಟನೆ ಮಾಡ್ತೀವಿ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜೇಶ್ ಜೊತೆ ಅಜಿತ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.